ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ ನಲ್ಲಿ ನಿಮ್ಗೆ ಅವ್ರದ್ದು ನೆನಪಿದ್ಯಾ ಆ ಥರ ನೋಡೋಣ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ನಿಮ್ಮ ನೆನಪಿರಬಹುದಾ ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಇದನ್ನ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ, ಕಮೆಂಟ್ಸ್ ಮಾಡ್ತಾ ಇದ್ದೀರೋ ಎಲ್ರಿಗೂ ತುಂಬಾ ಧನ್ಯವಾದಗಳು. ಈಗ ನಿಮ್ಗೆ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ನೀವು ಯಾರ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರಾ ಹತ್ರ ನೋಡೋಣ. ಅವ್ರಿಗೆ ನಿಮ್ ನೆನಪಿದ್ಯಾ? ಇದಕ್ಕೇನ್ ಕಾರ್ಡ್ ಬರುತ್ತೆ ನೋಡೋಣ. ಪೇಜ್ ಆಫ್ ಕಪ್ಸ್, ನೆನಪಿಸ್ಕೊತಾ ಇದ್ದಾರೆ ಆ ಥರ ಹೇಳ್ತಾ ಇದೆ. ದಿ ಟವರ್ ಕಾರ್ಡ್, 3 of Pentacles, 2 of Swords, 3 of Cups. ಬಾಟಮ್ ಆಫ್ ದಿ ಡೆಕ್ ಅಲ್ಲಿ ಹರ್ಮಿಟ್ ಕಾರ್ಡ್ ಇದೆ. ಹೌದು, ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ. ನೀವೀಗ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಯಾರಾದ್ರೂ ಆಗಿರಬಹುದು, ನಿಮ್ಮ ಹಳೆ ಫ್ರೆಂಡ್ಸ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿರೋರು, ಬ್ರೇಕಪ್ ಆಗಿರೋರು. ನೀವೀಗ ಯಾವ ಪರ್ಸನ್ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾ, ಅವರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರಾ? ಹೌದು ಅಂತ ಹೇಳ್ತಾರೆ. 5 of Wands, 5 of Pentacles, 7 of Pentacles, ಇಲ್ಲಿ 4 of Pentacles, Queen of Wands. ಬಾಟಮ್ ಆಫ್ ದಿ ಡೆಕ್ ಅಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಈಗ ಇದೇನ್ ಹೇಳ್ತಾ ಹೋಗುತ್ತೆ ನೋಡೋಣ. ನೀವೀಗ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರಾ? ಎಸ್ ಅಂತ ಬರ್ತಾ ಇದೆ. ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಮಾಡ್ಕೊಂಡಿದ್ದೀರಾ, ಕೆಲವು ಅನುಮಾನಗಳಿಂದ, ಕೆಲವು ಸಮಸ್ಯೆಗಳಿಂದ ದೂರ ಆಗಿದ್ದೀರಾ, ಕೆಲವರು ಜಗಳಗಳು ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ದೂರ ಆಗಿದ್ದೀರಾ, ಯಾವುದೇ ಕಾರಣಗಳಿರಬಹುದು. ಕೆಲವರಿಗೆ ಇಲ್ಲಿ ಅನುಮಾನಗಳು ಜಾಸ್ತಿ ಇದೆ. ಆ ನಿಮ್ಮ ವ್ಯಕ್ತಿ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವು ಸಮಸ್ಯೆಗಳಿಂದ ನೀವಿಬ್ರು ಒಟ್ಟಿಗೆ ಇರಕ್ಕಾಗಿಲ್ಲ ಅನ್ನೋದು ಬರ್ತಾ ಇದೆ. ಯಾಕೆಂದ್ರೆ ತುಂಬಾ ದಿವಸದಿಂದ ನೀವು ಒಂದು ಒಳ್ಳೆ ಫ್ರೆಂಡ್ಶಿಪ್ ನಲ್ಲಿ ಇದ್ರಿ, ಸಂಬಂಧ ಇತ್ತು. ಇದ್ದಕ್ಕಿದ್ದ ಹಾಗೆ ಕೆಲವು ಸಮಸ್ಯೆಗಳಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಅವರು ನಿಮ್ಮ ಒಂದು ಕಮಿಟ್ಮೆಂಟ್ಗಾಗ್ಲಿ, ನಿಮ್ಮ ಜೊತೆ ಒಟ್ಟಿಗೆ ಇರೋಕ್ಕಾಗ್ಲಿ, ಅವರ ಮನೆ ಕಡೆಯವರಿಂದ ಅವ್ರಿಗೆ ವಿರೋಧ ಇರಬಹುದು. ಅವ್ರಿಗೆ ಅಲ್ಲಿಂದ ಒಂದು ಸಹಕಾರ ಸಿಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಕೆಲವು ಕಾರಣಗಳಿಂದ ಅವರು ನಿಮ್ಮನ್ನ ಮೀಟ್ ಮಾಡಕ್ ಆಗ್ತಾ ಇಲ್ಲ, ಆದ್ರಿಂದ ಇಬ್ರು ದೂರ ಆಗಿದ್ದೀರಾ, ಮಾತುಕತೆಗಳು ಆಗಿದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಹೌದು, ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದೆ. ಈ ಸಂಬಂಧ ಬೆಳೆಸಕ್ಕೆ, ಈ ರಿಲೇಶನ್ಶಿಪ್ ಬೆಳೆಸಕ್ಕೆ ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅವರನ್ನ ನಂಬಿಕೊಂಡಿರುವಂತ ಅವರ ಮನೆಯವರಾಗ್ಲಿ, ಅವರ ಪೇರೆಂಟ್ಸ್ ಆಗ್ಲಿ ಈ ಸಂಬಂಧಕ್ಕೆ ಒಪ್ತಾ ಇಲ್ಲ. ಇಲ್ಲೊಂದು ವಿರೋಧ ವ್ಯಕ್ತ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ. ಕೆಲವು ಜಗಳಗಳು ಆಗಿರಬಹುದು. ಆದ್ರಿಂದ ನಿಮ್ಮ ಸಂಬಂಧ ನೋ ಕಾಂಟ್ಯಾಕ್ಟ್ ಅಲ್ಲಿದೆ. ಕೆಲವರಿಗೆ ಬ್ರೇಕಪ್ ಆಗಿರಬಹುದು. ಆದ್ರೆ ನೀವು ಆ ವ್ಯಕ್ತಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಈ ಸಂಬಂಧನ ಬಿಟ್ಕೊಡ್ಲಾರ್ದಷ್ಟು ದೂರ ಬಂದಿದ್ದೀರಾ. ಇಬ್ರು ಒಬ್ರಿಗೊಬ್ರಿಗೆ ಮಾತುಗಳನ್ನು ಕೊಟ್ಕೊಂಡಿದ್ದೀರಾ. ಆದ್ರೆ ಅವರ ಮನೆ ಕಡೆಯಿಂದಾಗ್ಲಿ ಕೆಲವು ವ್ಯಕ್ತಿಗಳು ಈ ಸಂಬಂಧನ ಒಪ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಆದ್ರಿಂದ ಬಾಟಮ್ ಆಫ್ ದಿ ಡೆಕ್ ನಲ್ಲಿ ನಿಮಗೆ ಹರ್ಮಿಟ್ ಕಾರ್ಡ್ ಇದೆ, ಲೋನ್ಲಿನೆಸ್ ಇದೆ, ಬೇಜಾರಿದೆ.
ಕೆಲವು ಕಾರಣಗಳಿಂದ ಒಟ್ಟಿಗೆ ನಿಮ್ಮ ಒಂದು ಕಮಿಟ್ಮೆಂಟ್ ಆಗಲಿ ಮ್ಯಾರೇಜ್ ಆಗಲಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಇದಕ್ಕೆ ಮತ್ತೆ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಅದರಿಂದ ಸಿಟ್ಟು ಇದೆ ನಿಮ್ಗೆ, ಆದ್ರೆ ಬರೀ ಸಿಟ್ಟು ಮಾಡ್ಕೊಂಡ್ರೆ ಏನೂ ಆಗಲ್ಲ. ಅವರು ಅವ್ರ ಮನೆ ಕಡೆನೂ ಕೆಲವು ಜಗಳಗಳು ಮಾಡ್ಕೊಂಡಿದ್ದಾರೆ ನಿಮ್ ವಿಷಯಕ್ಕೋಸ್ಕರ. ಆದ್ರೆ ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ, ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲಿ ಹೈ ಪ್ರಿಸ್ಟೆಸ್, ಕಿಂಗ್ ಆಫ್ ವ್ಯಾಂಡ್ಸ್, ನಿಮ್ಮಿಬ್ರಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಮುಂದೆ ನೋಡೋಣ ಏನ್ ಹೇಳುತ್ತೆ ಅಂತ. ಸದ್ಯದಲ್ಲಿ ದೂರ ಆಗಿದ್ದೀರಾ, ಅವ್ರ ಮನೆ ಕಡೆಯಿಂದ ನಿಮ್ಗೆ ಒಂದು ಪರ್ಮಿಷನ್ ಸಿಕ್ಕಿಲ್ಲ, ಆತರ ನಿಮ್ಗೆ ಇಲ್ಲಿ ಬರ್ತಾ ಇದೆ. ಮತ್ತೆ ಹಾಮಿಟ್ ಕಾರ್ಡ್ ಬರ್ತಾ ಇದೆ. ಹಾಮಿಟ್ ಎನರ್ಜಿ ಜಾಸ್ತಿ ತೋರಿಸ್ತಾ ಇದೆ ಇಲ್ಲಿ. ಜಸ್ಟಿಸ್, 5 ಆಫ್ ಸಾರ್ಟ್ಸ್, 2 ಆಫ್ ಸಾರ್ಟ್ಸ್. ಇಲ್ಲಿ ಅನುಮಾನಗಳೇ ಜಾಸ್ತಿ ಇದೆ, ಆದ್ರೆ ಏನು ಮಾಡಕ್ಕಾಗದಿರುವಂತಹ ಪರಿಸ್ಥಿತಿನಲ್ಲಿದ್ದೀರಾ ಇಬ್ರುನು. ಇಬ್ರಿಗೂ ಏನೂ ದಾರಿ ಕಾಣ್ತಾ ಇಲ್ಲ, ದೂರ ಆಗಿದ್ದೀರಾ. ಲೋನ್ಲಿನೆಸ್ ಇದೆ, ಹೌದು. ಸಂತೋಷನ ಹುಡುಕ್ತಾ ಇದ್ದೀರಾ, ಮತ್ತೆ ಬರ್ಬೋದು ಅನ್ನೋ ಒಂದು ಭಾವನೆಯಲ್ಲಿ ಕಾಯ್ತಾ ಇದ್ದೀರಾ. ಅವರು ಸಹ ಮನೆಯಲ್ಲಿ ಜಗಳಗಳು ಮಾಡ್ಕೊಂಡಿದ್ದಾರೆ, ಸಿಟ್ಟು ಇದೆ ಅವ್ರಿಗೆ. ಯಾಕೆಂತಂದ್ರೆ ಇಲ್ಲಿ ನೀವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇದ್ದೀರಾ. ನಿಮ್ಗೂ ಬೇರೆ ಯಾರು ಇಷ್ಟ ಆಗ್ತಾ ಇಲ್ಲ, ಅವ್ರಿಗೂ ಇಷ್ಟ ಆಗ್ತಾ ಇಲ್ಲ. ಆದ್ರೆ ಕೆಲವು ಕಾರಣಗಳಿಂದ ಒಟ್ಟಿಗೆ ಸೇರಕ್ ಆಗ್ತಾ ಇಲ್ಲ, ಅದೊಂದು ಬೇಜಾರು ಅವರಿಗಿದೆ. ಇಲ್ಲಿ ನೀವೂ ತುಂಬಾ ಯೋಚನೆ ಮಾಡ್ತೀರಾ, ಇದಕ್ಕೆ ಮುಂದೆ ದಾರಿ ಏನಿದೆ ಆ ಥರನೂ ನಿಮ್ಮ ಮನಸ್ಸಲ್ಲಿ ಯೋಚನೆಗಳು ಬರ್ತಾ ಇದೆ. ನನ್ನ ಜೀವನದಲ್ಲಿ ಯಾಕೆ ಈ ತರ ನಡೆಯುತ್ತೆ, ನಾನು ಇಷ್ಟಪಟ್ಟಿದ್ದು ಏನು ಸಿಗಲ್ಲ, ನಾನು ಇಷ್ಟಪಟ್ಟ ವ್ಯಕ್ತಿ ಜೊತೆ ಮುಂದೆ ಜೀವನ ಮಾಡಕ್ಕಾಗಲ್ಲ ಅನ್ನೋ ಯೋಚನೆಗಳು ನಿಮ್ಮಲ್ಲಿದೆ. ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಮುಂದೆ ನೋಡೋಣ, ದೇವರು ಮಾಡಿಸ್ದಾಗ ಆಗುತ್ತೆ. ಆ ಥರನೂ ನೀವು ಎಷ್ಟೋ ಸರಿ ಯೋಚನೆ ಮಾಡ್ಕೋತೀರಾ, ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೋತೀರಾ. ಮತ್ತೆ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ಇದಕ್ಕೊಂದು ದಾರಿ ಇದೆಯಾ, ನೀವು ಮತ್ತೆ ಇಬ್ರು ಮೀಟ್ ಆಗ್ತೀರಾ, ಇದೆಲ್ಲ ಕೊನೆಗೊಳ್ಳುತ್ತಾ, ಇವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ನೋಡೋಣ. ಇಲ್ಲಿ ಮತ್ತೆ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ಎಸ್ ಅಂತ ಹೇಳ್ತಾ ಇದೆ. 6 ಆಫ್ ಸಾರ್ಟ್ಸ್, Four of Cups, ಇಲ್ಲಿ 4 ಆಫ್ ಸಾರ್ಟ್ಸ್, ಇಲ್ಲಿ 6 ಆಫ್ ಪೆಂಟಕಲ್ಸ್. ಇಲ್ಲೊಂದು ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಹೌದು, ನೀವು ಮತ್ತೆ ಮುಂದೆ ಸೇರ್ತೀರಾ, ಯಾಕೆಂದ್ರೆ ಸ್ಟಾರ್ ಕಾರ್ಡ್ ಒಂದು ಪಾಸಿಟಿವ್ ಆಗಿರುತ್ತೆ. ನಿಮ್ಮ ವಿಶಸ್ಸು, ನಿಮ್ಮ ಆಸೆಗಳು ಮುಂದೆ ಎಲ್ಲ ನಡೆಯುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಜಸ್ಟಿಸ್ ಕಾರ್ಡ್, ಆ ನಿಮ್ಮ ಪರ್ಸನ್ ಆ ಮನೆಯ ಕಡೆಯಿಂದ ಒಪ್ಪಿಗೆಯನ್ನ ಪಡ್ಕೋತಾರೆ ಅನ್ನೋದು ಬರ್ತಾ ಇದೆ. ಶುರುವಿನಲ್ಲಿ ಜಗಳಗಳಾಗಬಹುದು, ಮತ್ತೆ ಈ ಸಂಬಂಧಕ್ಕೆ ಅವರು ಒಪ್ತಾರೆ ಅನ್ನೋದು ಬರ್ತಾ ಇದೆ. ಕೆಲವು ಡೌಟ್ಸ್ ಇರಬಹುದು, ಇನ್ ಕೆಲವ್ರಿಗೆ ಅವ್ರ ಲೈಫಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಆ ಥರನೂ ಡೌಟ್ಸ್ ಇದೆ. ಅದಕ್ಕೆ ನನ್ನ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಆ ಥರನೂ ನೀವು ಎಷ್ಟೋ ಸರಿ ಯೋಚನೆ ಮಾಡ್ತೀರಾ, ಬೇರೆ ಯಾರಾದ್ರೂ ಇರ್ಬೋದಾ ಅವ್ರ ಲೈಫಲ್ಲಿ ಅಂತ. ಆದ್ರೆ ಇಲ್ಲಿ ಆ ಥರ ಅನ್ನಿಸ್ತಾ ಇಲ್ಲ. ಮನೆಯಲ್ಲಿ ಬೇರೆ ಕಡೆ ಸಂಬಂಧಗಳನ್ನು ನೋಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಯಾವುದು ಇಷ್ಟ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ. ಅವರ ಭಾವನೆಗಳಾಗಬಹುದು, ಸಮಸ್ಯೆಗಳಾಗಿರಬಹುದು, ಹೀಲ್ ಮಾಡ್ಕೊಳ್ಳೋದ್ರಲ್ಲಿ ಪಟ್ಟು ಹಿಡ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಜಸ್ಟಿಸ್ ಎನರ್ಜಿ 2 ಸರಿ ಇದೆ, ಬ್ಯಾಲೆನ್ಸ್ ಆಗುತ್ತೆ. ಯಾವುದೇ ನಿಮ್ಮ ಅನುಮಾನಗಳಾಗಿರಬಹುದು ಗ್ರಾಜ್ಯುಯಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ಬೇರೆ ಯಾವ ಒಂದು ಸಂಬಂಧನೂ ಇಲ್ಲ. ಇಲ್ಲಿ ಕೆಲವು ಮನೆಯವರ ಕಾರಣದಿಂದ ಇಲ್ಲಿ ಡಿಲೇ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ. ಸದ್ಯದಲ್ಲೇ
ಅವೆಲ್ಲ ಪರಿಹಾರ ಆಗಬಹುದು ಅನ್ನೋದು ಬರ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಯಾವುದೋ ವಿಷಯಕ್ಕೆ ಜಗಳಗಳಾಗಿರುತ್ತೆ. ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್, ಸ್ಟಾರ್ಮ್ ವಾರ್ನಿಂಗ್, ವಾಕಿಂಗ್ ಅವೇ, ಅಟ್ಯಾಚ್ಮೆಂಟ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. ನೀವೀಗ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರಿಗೆ ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು, ಆದರೆ ಇದು ಸಾಲ್ವ್ ಆಗುತ್ತೆ ಬರೋ ದಿನಗಳಲ್ಲಿ. ಆ ಥರ ನಿಮ್ಗಿಲ್ಲಿ ಬರ್ತಾ ಇದೆ. ಆದ್ರಿಂದನೂ ಕೆಲವ್ರಿಗಿಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಸ್ಟಾರ್ಮ್ ವಾರ್ನಿಂಗ್, ವಾಕಿಂಗ್ ಅವೇ. ಕೆಲವು ಮನೆಯಲ್ಲಿ ಜಗಳಗಳಾಗಿದೆ, ನಿಮ್ಮಿಬ್ರಲ್ಲೂ ಆಗಿರಬಹುದು, ಆದ್ರಿಂದ ದೂರ ಆಗಿದ್ದೀರಾ. ಆದ್ರೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ. ದೂರ ಆದ್ರೂನು ನೀವು ಒಬ್ರನ್ನ ಒಬ್ರು ಮರೆಯಕ್ಕಾಗ್ತಾ ಇಲ್ಲ. ನೀವೀಗ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ. ಅವ್ರ ಜೀವನದಲ್ಲೂ ಯಾರು ಇಲ್ಲ ಅನ್ನೋದು ಬರ್ತಾ ಇದೆ. ಇಬ್ರು ಮಾತಾಡ್ಕೊಂಡಿದ್ದೀರಾ, ಜಗಳ ಮಾಡ್ಕೊಂಡಿದ್ದೀರಾ. ಆ ಟೈಮಲ್ಲಿ ನೀವಿಬ್ರು ದೂರ ಆಗಿದ್ದೀರಾ. ಆದ್ರೆ ದಿನಗಳು ಕಳೀತಾ ಇಲ್ಲೊಂದು ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇದೆ. ಅಟ್ಯಾಚ್ಮೆಂಟ್ ಇದೆ, ಇಬ್ರಿಗೂ ಮರೆಯಕ್ಕಾಗ್ತಾ ಇಲ್ಲ. ಹಾಗಾಗಿ ನೀವು ಯೋಚಿಸ್ತಾ ಇದ್ದೀರಾ, ಅವರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ. ಇದಕ್ಕೆ ಮತ್ತೆ ಇನ್ನೂ ಕಾರ್ಡ್ಸ್ ನೋಡೋಣ, ಏನ್ ಮೆಸೇಜಸ್ ಕೊಡುತ್ತೆ. ಅವ್ರು ಮತ್ತೆ ನಿಮ್ ಲೈಫಲ್ಲಿ ಬರ್ತಾರಾ? ಇಲ್ಲಿ ಡಿಸೆಪ್ಷನ್. Someone is wearing a false mask in this relationship. Give your relationship a chance. Separation. ಸದ್ಯದಲ್ಲಿ ಸೆಪರೇಷನ್ ಅಲ್ಲಿ ಇದ್ದೀರಾ ಇಬ್ರು. ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್. ಆ ಥರ ಇದೆ. ಲಾಸ್ಟ್ ಅಲ್ಲಿ ಒಂದು ನೋಡೋಣ ಏನ್ ಬರುತ್ತೆ ಅಂತ. ಫೈನಲ್ ಆಗಿ ಫೈನಾನ್ಸಸ್ ಅಂಡ್ ಕ್ಯಾರಿಯರ್. ಬಾಟಮ್ ಆಫ್ ದಿ ಡೆಕ್ ಅಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ಸ್. ಇಬ್ರಿಗೂ ಅಟ್ಯಾಚ್ಮೆಂಟ್ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಇಲ್ಲಿ ಡೆಸಿಪ್ಷನ್. ಯಾರೋ ನಿಮ್ಮ ಒಂದು ಸಂಬಂಧದಲ್ಲಿ ತಡೆ ಒಡ್ಡಿದರೆ, ಅದು ಅವ್ರ ಮನೆಯವರಾಗಿರಬಹುದು, ಅವ್ರ ಪೇರೆಂಟ್ಸ್ ಆಗಿರಬಹುದು. ಆ ಥರ ಇಲ್ಲಿ ನಿಮಗೆ ಬರ್ತಾ ಇದೆ. ಫೈನಾನ್ಷಿಯಲ್ ಅಂಡ್ ಕೆರಿಯರ್, ಅವರ ಜಾಬ್ ಆಗಿರಬಹುದು. ನಾನು ಮೊದಲೇ ಹೇಳಿದೆ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಬರ್ತಾ ಇದೆ. ಒಳ್ಳೆ ಜಾಬ್ ಇಲ್ದಿರಬಹುದು, ಅದರಿಂದ ಅವ್ರಿಗೆ ಮನಸ್ಸಿಗೆ ಬೇಜಾರಿದೆ. ಒಂದು ಹರ್ಮಿಟ್ ಕಾರ್ಡ್ 2 ಸರಿ ಬಂದಿದೆ. ನಿಮ್ಗೊಂದು ಕಮಿಟ್ಮೆಂಟ್ ಕೊಡಕ್ಕಾಗ್ತಾ ಇಲ್ಲ, ಆ ಥರ ಮನಸ್ಸಲ್ಲಿ ಅವ್ರಿಗೆ ಬೇಜಾರಿದೆ. ಆದ್ರೆ ಅವರು ನೆನಪಿಸ್ಕೊತಾ ಇದ್ದಾರೆ. ಸದ್ಯದಲ್ಲಿ ಸೆಪರೇಷನ್ ಅಲ್ಲಿ ಇದ್ದೀರಾ ಇಬ್ರು. ಅಟ್ಯಾಚ್ಮೆಂಟ್ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಆದ್ರೆ ಕೆಲವು ಕಾರಣಗಳಿಂದ ಇಬ್ರು ಒಟ್ಟಿಗೆ ಸೇರಕ್ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಇಲ್ಲಿ. ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್. ನಿಮ್ಮ ಸಮಸ್ಯೆಗಳು ಏನೇ ಇರಬಹುದು, ಕೂತು ಮಾತಾಡಿ. ಸರಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಇಲ್ಲೊಂದು ಕಮ್ಯುನಿಕೇಶನ್ ಗ್ಯಾಪ್ ಇರಬಹುದು. ಇದ್ದಕ್ಕಿದ್ದ ಹಾಗೆ ದೂರ ಆಗಿದ್ದೀರಾ, ಸೆಪರೇಷನ್ ಇದೆ. ಇಲ್ಲಿ ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್ ಆ ಥರ ಬರ್ತಾ ಇದೆ. ಪಾಸಿಟಿವ್ ಥಿಂಕಿಂಗ್ ಅಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಕೂತ್ಕೊಂಡು ಮಾತಾಡಿ, ಒಬ್ರಿಗೊಬ್ರಿಗೆ ಪಾಸಿಟಿವ್ ಆಗಿರಿ. ಕೆಲಸ ಆಗಿರಬಹುದು, ಫೈನಾನ್ಸ್ ಪ್ರಾಬ್ಲಮ್ ಆಗಿರಬಹುದು, ಇವತ್ತಲ್ಲ ನಾಳೆ ಸರಿ ಆಗುತ್ತೆ. ಆದ್ರೆ ಅದಕ್ಕೋಸ್ಕರ ಇಬ್ರು ಕೂತ್ಕೊಂಡು ಏನ್ ಮಾಡಬೇಕು ಮುಂದೆ ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ನೀವು ಮುಂದೆ ಹೋದಾಗ ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್ ಆ ಥರ ಬರ್ತಾ ಇದೆ. ಒಂದು ಚಾನ್ಸ್ ಕೊಟ್ಟು ನೋಡಿ. ಯಾಕೆಂದ್ರೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ, ಇಬ್ರಿಗೂ ಫೀಲಿಂಗ್ಸ್ ಇದೆ. ಈ ಸಣ್ಣ ಪುಟ್ಟ ಸಮಸ್ಯೆಗಳು ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು. ಆದ್ರಿಂದ ಯಾವ ಒಂದು ಸಪರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ,
ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಹೀಗೆ ನಿಮ್ ಲೈಫು ಚೆನ್ನಾಗಾಗ್ಲಿ, ಮುಂದೆ ನೀವಿಬ್ರು ಒಟ್ಟಿಗೆ ಸೇರ್ಲಿ ಆ ತರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.